ನಾಟ್ಯ ರಾಣಿ ಶಾಕುಂತಲೆ ಆತ್ಮಹತ್ಯೆ ಮಾಡಿಕೊಂಡ್ಳು. ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಬೇಕು ಅಂತಂದರೆ ಒಂದು ಚಿಕ್ಕ ಕಥೆ ಇದೆ, ಹೇಳ್ತೀನಿ. ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಹಾಗೆ ಪೂರ್ತಿ ಕೇಳಿ. ಒಂದು ವೇಳೆ ನಾನು ಹೇಳಿದ್ದಂಥ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ. ಹೊಯ್ಸಳ ವಿಷ್ಣುವರ್ಧನ ಹಾಗೂ ಶಾಕುಂತಲೆ ವಿವಾಹ ತುಂಬ ಚೆನ್ನಾಗೇ ನಡೆಯುತ್ತೆ. ಅದು ಹೊಯ್ಸಳ ವಿಷ್ಣುವರ್ಧನ ಮದುವೆ ಆಗಿದ್ದು ತನ್ನ ತಾಯಿಯ ಬಲವಂತದ ಮೇರೆಗೆ ಅಂತಲೇ ಹೇಳ್ಬೋದು. ಕಾರಣ, ರಾಜರಿಗೆ ಯಾವ ಕ್ಷಣದಲ್ಲಿ ಯಾವ ರಾಜ ಮತ್ತೊಬ್ಬ ರಾಜ ಬಂದು ಆಕ್ರಮಣವನ್ನು ಮಾಡ್ತಾನೆ ಅಂತ ಗೊತ್ತಿರಲ್ಲ. ಅವರ ಪ್ರಾಣ ಅವರ ಕೈಯಲ್ಲಿ ಇರಲ್ಲ. ಆ ಕಾರಣಕ್ಕೆ ಅವ್ನಿಗೆ ಮದುವೆನೇ ಇಷ್ಟ ಇರಲಿಲ್ಲ ಅಂತ ಹೇಳಲಾಗುತ್ತೆ. ಆನಂತರ ತಾಯಿಯ ಬಲವಂತದ ಮೇರೆಗೆ ಅಲ್ಲೇ ಸೇನಾಧಿಕಾರಿಯಾಗಿದ್ದ ಮಗಳು ಶಾಂತಲೆಯನ್ನು ವಿವಾಹ ಆಗುತ್ತದೆ. ಅವಳಿಗೆ ನಾಟ್ಯ ರಾಣಿ ಶಾಕುಂತಲೆ ಅಂತ ಸಹ ಹೆಸರಿರುತ್ತೆ, ಎಲ್ರಿಗೂ ಗೊತ್ತೇ ಇದೆ. ಆ ವಿವಾಹವಾಗುವಂಥ ಸಮಯದಲ್ಲಿ ವಿಷ್ಣುವರ್ಧನನ ತಾಯಿ ಹೇಳಿರ್ತಾಳೆ ಶಾಕುಂತಲೆಗೆ, ನೀನು ನಮ್ಮ ರಾಜ್ಯದ ಅಥವಾ ಸಾಮ್ರಾಜ್ಯದ ಮುಂದುವರಿಕೆಗಾಗಿ ಒಂದು ಪುತ್ರ ಸಂತಾನವನ್ನು ಕೊಡಬೇಕು, ಆದಷ್ಟು ಬೇಗ ಕೊಡಬೇಕು ಅಂತ. ಆ ಕ್ಷಣದಲ್ಲಿ ಶಾಕುಂತಲೆಗೂ ಏನೂ ಅನಿಸಿರಲ್ಲ. ಅದು ದಾಂಪತ್ಯ ಜೀವನ ತುಂಬ ಚೆನ್ನಾಗೇ ಆಗ್ತಾ ಇರುತ್ತೆ. ಹೊಯ್ಸಳ ವಿಷ್ಣುವರ್ಧನಿಗೆ ಶಾಕುಂತಲೆ ಅಲ್ಲದೆ ಇನ್ನೂ ಸುಮಾರು ಜನ ಹೆಂಡತಿಯರಿರ್ತಾರೆ. ಅದು ರಾಜಕಾರಣದ ಒಂದು ತಂತ್ರ ಅಷ್ಟೇ. ಆದರೆ ಪಟ್ಟಮಹಿಷಿ ಶಾಕುಂತಲೆನೇ ಆಗಿರ್ತಾಳೆ. ಈಗ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, ಹೀಗೆ ಹಲವಾರು ವರ್ಷಗಳು ನಡೀತಾನೆ ಇರುತ್ತೆ. ಆ ಸಮಯದಲ್ಲಿ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಆಗಿರ್ಬೋದು, ಹಾಗೆ ಯಾವುದು ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಹೀಗೆ ಸುಮಾರು ದೇವಾಲಯ, ಬೇಲೂರು ಹಳೇಬೀಡು ದೇವಸ್ಥಾನ ಆಗಿರ್ಬೋದು, ಹೀಗೆ ಸುಮಾರು ದೇವಸ್ಥಾನಗಳಲ್ಲಿ ಧಾರ್ಮಿಕ ದತ್ತಿಕೆಯ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರುತ್ತೆ. ಅಲ್ಲಿ ಶಾಕುಂತಲೆ ನೃತ್ಯ ಪ್ರದರ್ಶನವನ್ನು ನೋಡಿ ಮೇಲಿಂದ ದೇವತೆಗಳೇ ಹೂಮಳೆಯನ್ನು ಸುರಿಸಿದ್ರು ಸಹ ಅಂತ ಹೇಳಲಾಗುತ್ತೆ. ಇದೆಲ್ಲದರ ನಡುವೆ ಅವಳಿಗೆ ಒಂದು ಕೊರಗು ಯಾವಾಗಲೂ ಇರುತ್ತೆ, ಅವಳಿಗೆ ಮಕ್ಕಳಾಗಿಲ್ಲ ಅಂತ ಅನ್ನೋವಂಥದ್ದು. ಇದು ತೀರ ಮನಸ್ಸಿಗೆ ಹೆಚ್ಕೊಂಡಾಗ ಅವಳು ವಿಷ್ಣುವರ್ಧನನ ಜೊತೆ ಹೇಳ್ತಾಳೆ ಸಹ, ನೀನು ನನ್ನನ್ನು ಬಿಟ್ಟು ಬೇರೆ ನೆಕ್ಸ್ಟ್ ತಾಳಿಯನ್ನು ಕಟ್ಟಿದಂಥ ಅವಳಿಗೆ ಪಟ್ಟಮಹಿಷಿಯ ಸ್ಥಾನವನ್ನು ಕೊಡು. ಆಗೇನಾಗುತ್ತೆ, ಅವಳಿಗೆ ಹುಟ್ಟಿದಂಥ ಮಗುನೂ ಸಹ ನಮ್ಮದೇ ಆಗುತ್ತೆ. ಹಾಗಾಗಿ ಅವನಿಗೆ ಎಲ್ಲ ರೀತಿಯ ವಿದ್ಯಾಭ್ಯಾಸಗಳನ್ನು ಕೊಟ್ಟು ಅವನನ್ನು ರಾಜನನ್ನಾಗಿ ಮಾಡಬಹುದು. ಅಂದರೆ ನಮಗೆ ವಯಸ್ಸು ಇರುವಾಗಲೇ ಅವನಿಗೆ ಪರಿಣಿತಿಯನ್ನು ಕೊಡ್ಬೋದು ಅಂತ. ಆದರೆ ಅದು ಶಾಸ್ತ್ರಕ್ಕೆ ಸಮ್ಮತ ಅಲ್ಲ. ಯಾಕೆ ಅಂದರೆ ನಾವು ಇಕ್ವಾಕ್ಷು ವಂಶವನ್ನು ನೋಡಿದಾಗ ರಾಮನಿಗಿಂತ ಲಕ್ಷ್ಮಣ ಆಗಿರ್ಬೋದು, ಭರತ ಆಗಿರ್ಬೋದು, ಯಾವುದರಲ್ಲೂ ಕಡಿಮೆ ಇರಲಿಲ್ಲ. ಆದರೆ ಕೌಸಲ್ಯೆ ಪಟ್ಟದ ರಾಣಿಯಾಗಿರ್ತಾಳೆ. ಅವಳಿಗೆ ಹುಟ್ಟಿದಂಥ ರಾಮ ಮೊದಲನೇ ಮಗ ಆಗಿರ್ತಾನೆ. ಆ ಕಾರಣಕ್ಕೆ ಅವನಿಗೆ ಪಟ್ಟವನ್ನು ಕಟ್ಟಬೇಕು ಅನ್ನುವಂಥದ್ದು ಒಂದು ರೂಢಿ ಇರುತ್ತೆ. ಅದೇ ರೀತಿ ಎಲ್ಲ ರಾಜರುಗಳಲ್ಲೂ ಇದ್ದಂಥ ಸಾಮಾನ್ಯ ಪದ್ಧತಿ. ಹಾಗಾಗಿ ಅವನು ಒಪ್ಪಲ್ಲ. ಬೇರೆ ಏನು ಮಾಡ್ಬೋದು, ಯಾವುದಾದ್ರೂ ಮಗುವನ್ನು ದತ್ತು ತೊಗೋಬೋದು. ದತ್ತು ತೊಗೊಂಡ್ರೆ ಏನಾಗುತ್ತೆ, ಹೊರಗಡೆ ಇರೋ ಶತ್ರುಗಳಿಗಿಂತ ಒಳಗಡೆ ಇರೋ ಶತ್ರುಗಳನ್ನು ಎದುರಿಸೋದು ತುಂಬ ಕಷ್ಟ. ಯಾಕಂದರೆ ಈಗ ಅವ್ರ ಮಗು ದತ್ತು ತೊಗೊಂಡ್ರೆ ಇವರು ಕೋಪ, ಇವ್ರ ಮಗು ದತ್ತು ತೊಗೊಂಡ್ರೆ ಅವರು ಕೋಪ. ಹಾಗಾಗಿ ಕುಮಾರ ವಿಷ್ಣು ಅಂತ ಸಹ ಅವನ ಹೆಸರಾಗಿರುತ್ತೆ. ಅವನು ಆಗ್ತಾನೆ ಯುದ್ಧದಲ್ಲಿ ಜಯವನ್ನು ಸಾಧಿಸಿ ಬಂದಿರ್ತಾನೆ. ಅವನಿಗೆ ಪಟ್ಟವನ್ನು ಕಟ್ಟಿದ್ರೆ ಅವನು ವಿಷ್ಣುವರ್ಧನನ ಅಪ್ಪಾಜಿ ಅಂತಲೇ ಕರೀತಿರ್ತಾನೆ. ಹಾಗೆ ಶಾಕುಂತಲೆಯನ್ನು ಅಕ್ಕ ಅಂತ, ಅಮ್ಮ ಅಂತ ಸಂಬೋಧಿಸ್ತಾ ಇರ್ತಾನೆ. ಹಾಗಾಗಿ ಅವನಿಗೆ ಪಟ್ಟವನ್ನು ಕಟ್ಟಿದ್ರೆ ಮುಂದೆ ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋ ಒಂದು ಅಂಶದಿಂದ ಅವನನ್ನು ನೋಡಿ ತುಂಬ ದಿನ ಆಗಿದೆ ಅನ್ನೋ ಕಾರಣದಿಂದನೂ ಸಹ ಅವನನ್ನು ಕರೆಸ್ತಾಳೆ, ನೋಡಬೇಕು, ಮಾತಾಡಬೇಕು. ಮೊದಲು ವಿಷ್ಣುವರ್ಧನ ಜೊತೆ ಮಾತಾಡಿ ಆಮೇಲೆ ಇವನ ಜೊತೆ ಪ್ರಸ್ತಾಪವನ್ನು ಮಾಡಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಕರೆಸ್ತಾಳೆ. ಹಾಗೆ ಕರೆಸ್ದಾಗೆ ಅವನ ಕುಶಲವನ್ನು, ಕ್ಷೇಮ ಸಮಾಚಾರವನ್ನು ಕೇಳಿ ಅವನು ರಿಟರ್ನ್ ವಾಪಸ್ ಹೋಗಬೇಕಾದ್ರೆ ಅವನು ಕಾಲಲ್ಲಿ 2 ಖಡ್ಗಗಳನ್ನು ನೋಡ್ತಾಳೆ. ಒಂದು, ಅವನು ವಿಜಯವನ್ನು ಸಾಧಿಸಿದ ವಿಜಯೋತ್ಸಾಹಕ್ಕಾಗಿ ಅವರೇ ಅಂದರೆ ರಾಜ ವಿಷ್ಣುವರ್ಧನನೇ ಅವನ ಕಾಲಿಗೆ ಖಡ್ಗವನ್ನು ಧರಿಸಿ ಹಾಕಿದ್ದಂಥದ್ದು. ಇನ್ನೊಂದು ಯಾವುದು ಖಡ್ಗ ಅಂತಂದಾಗ ಅವಳ ಮನಸ್ಸಿಗೆ ಒಳೆದು ಬಿಡುತ್ತೆ, ಅದು ಗರುಡ ಖಡ್ಗ ಅಂತ. ಅದು ತಪ್ಪು ಸರಿ ಅಂತ ಯಾವುದು ಹೇಳುವಂಥ ಅಥವಾ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಲಾಗದಂಥ ಒಂದು ಪರಿಸ್ಥಿತಿ. ಅದು ಏನಪ್ಪ ಅಂತಂದರೆ ರಾಜ ರಾಣಿಯರಿಗೆ ನಿಷ್ಠೆಯಾಗಿ ಇರುವಂಥದ್ದು. ಅಂದರೆ ಅವರು ಯಾವುದೇ ಕಾರಣಕ್ಕೆ ಮರಣವನ್ನು ಹೊಂದಿದ್ರೂ ಅವರ ಹಿಂದೆನೇ ಅದನ್ನೇ ಅನುಸರಿಸುವಂಥದ್ದು. ಅವರು ಅವಳಿಗೆ ಗೊತ್ತಾಗ್ಬಿಡುತ್ತೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂತ. ಹಾಗಾಗಿ ಅವಳು ಏನು ಮಾಡ್ತಾಳೆ, ತಕ್ಷಣಕ್ಕೆ ವಿಷ್ಣುವರ್ಧನನ ಜೊತೆ ಮಾತಾಡ್ತಾಳೆ. ನಾನು ಶಿವಗಂಗೆಯ ಬೆಟ್ಟಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದು ಬರ್ತೀನಿ ಅಂತ ಹೇಳ್ತಾಳೆ. ಅವನು ಒಬ್ಬಳೇ ಹೋಗೋದಕ್ಕೆ ಅನುಮತಿಯನ್ನು ಕೊಡಲ್ಲ. ಜೊತೆಗೆ ಕುಮಾರ ವಿಷ್ಣುವನ್ನು ಸಹ ಕರೆದುಕೊಂಡು ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಕುಮಾರ ವಿಷ್ಣುವು ಸಹ ಒಪ್ಪಿಗೆಯನ್ನು ಕೊಡ್ತಾನೆ. ಅಂದು ಬೆಳಗಿನ ಜಾವನೆ ಅಂದರೆ ರಥವನ್ನು ಸಿದ್ಧಪಡಿಸಿ ಹೊರಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗುತ್ತೆ. ಅಂದರೆ ಒಂದೇ ರಥ, ಎರಡೇ ಕುದುರೆಗಳು ಅಥವಾ ಒಂದು ರಥ ಆದರೆ ಎಲ್ಲ ಅಷ್ಟು ದೂರ ತಲುಪುವಷ್ಟರಲ್ಲಿ ಆ ಕುದುರೆಗಳಿಗೆ ಆಯಾಸ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಲ್ಲಿ ಕುದುರೆಗಳನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಏರ್ಪಾಟನ್ನು ಸಹ ಮಾಡಲಾಗುತ್ತೆ. ಈ ರೀತಿ ಶಿವಗಂಗೆಗೆ ಹೋದಂಥ ಶಾಕುಂತಲಾ ದೇವಿ ಬೆಟ್ಟವನ್ನು ಹತ್ತಿ ಅಲ್ಲಿ
ಬಾಯಾರಿಕೆ ಆಗಿದೆ, ಆ ಪುರೋಹಿತರ ಹತ್ರ ನೀರನ್ನು ಈಸ್ಕೊಂಡು ಬಾ ಅಂತ ಹೇಳಿ ತಾನು ನಂದಿಯ ವಿಗ್ರಹದ ಮೇಲೆ ತುಂಬ ಟಾಪಲ್ಲಿದೆ ಅದನ್ನು ನೋಡಿದ್ರೆ ಬಹುಶಃ ಈಗ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿ ಸುತ್ತ ಪ್ರದಕ್ಷಿಣೆ ಬರೋ ಥರ ಮಾಡಿದ್ದಾರೆ. ಆಗ ಬಹುಶಃ ಹೇಗಿತ್ತೋ ನನಗೆ ಗೊತ್ತಿಲ್ಲ. ಅಲ್ಲಿಂದ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಡ್ತಾಳೆ. ಇದು ಕೇವಲ ಅವಳ ಸಾಮ್ರಾಜ್ಯದ ಮುಂದಿನ ಅಧಿಪತಿಯನ್ನು ಪಡೆಯೋದಕ್ಕೋಸ್ಕರ. ಅದ ನಂತರದ ಬೇರೆ ಬೇರೆ ಎಷ್ಟೋ ಕಥೆಗಳು ಮುಂದೆ ನಡೀತಾ ಹೋಗುತ್ತೆ. ಹಾಗೆ ಇತಿಹಾಸದಲ್ಲಿ ಇದೆ ಸಹ. ಆದರೆ ಇದು ಶಕುಂತಲೆಯ ದುರಂತ ಅಂತ್ಯವಾಗಿದೆ.